ಬೇಕಾ? ನಮಗೆ ತಿಳಿಯದೆ ಮದುವೆಯಾಗಿ ಹೋದಳು ಎಂದರೆ ಇದು ನಮ್ಮ ದೊಡ್ಡ ಸ್ಥಳಕ್ಕೆ ಅವಮಾನ. ಹೇಗಾದರೂ ಮಾಡಿ ಅವಳ ಮೇಲಿನ ಅಹಮದಾದ ಸೇಡನ್ನು ತೀರಿಸಿಕೊಳ್ಳಲೇಬೇಕು. ಅವಳ ಮುದ್ದು ಮುಖದ ಮೋಸ ಕಣ್ಣಗಳಿಗೆ ಮುದ್ದುಟ್ಟಾಗಲೇ ನನಗೆ ಸಮಾಧಾನ. ಬೆಕ್ಕಿನ ಕಣ್ಣ ಬರೇ ಅಡಿಲೀನ ನೋಡ್ತಾವ ನೋಡ್ರಿ. ನಮ್ಮ ದನ್ಯಾರ ಕಣ್ಣ ಬರೀ ಹರಿದ ಹೆಂಗಸೂರ್ನ ನೋಡ್ತಾವ. ಸುಳ್ಳು ಗುಳ್ಳವನ ಜಾತ್ರೆ ಜೊಕ್ಕಮಾರ್ ಬಂದಾಗ ಆಗೈತ್ರಿ. ಕತ್ತೆ ಯಪ್ಪ ನಾ ಸತ್ತಿ ಹರಿವ ಹಾವ ಹುತ್ತು ಸೇರ್ಬೇಕಾದ್ರ ನಿಮ್ಮನ್ನ ಕೇಳೇ ಒಳಗೆ ಹೋಗತ್ತೀರ, ನಿಮ್ಮನ್ನ ಕೇಳೇ ಹೊರಗೆ ಬರ್ದ ಅಲ್ರಿ. ಅಷ್ಟು ದರ್ಪತ್ರಿ ನಮ್ಮನ್ನ ನಿಮ್ಮನ್ನ ಕೇಳಾರ್ದ ಹೇಳಾರ ರಾಜಶೇಖರ್ ಮಗಳ ಮದುವೆ ಮಾಡಿಬಿಟ್ಟಂತ ನಮ್ಮ ಕಿಮ್ಮತ್ತು ಇದ್ದಂಗ ಆತ್ ನೋಡ್ರಿ. ನಾವು ನೀವು ಕತ್ತಿ ತಿಂದು ಬಿಟ್ಟು ಚಿಪ್ಪಾಡಿ ಆಗಿಬಿಟ್ಟಿವ್ರಿ, ಚಿಪ್ಪಾಡಿ ಆಗಿಬಿಟ್ಟಿವ್ರಿ. ಅದಕ್ಕೆ ಆ ಮಗನಿಗೆ ಬರಲು ಹೇಳಿ ಕಳಿಸಿದ್ದೇನೆ. ಎಷ್ಟಲ್ಲಿ ಬಂದರೂ ಬರಬಹುದು. ನಮಸ್ಕಾರ ರೀ ದಣಿಯಾರ, ನಮಸ್ಕಾರ ರೀ. ನಿಮಗೆ ಆಟ ಬಿದ್ದೀರಿ ಅಪ್ಪ. ಬಾರಪ್ಪ ರಾಜಶೇಖರ್ ಅವ ನಮಗ್ ಹೇಳಾರ್ದ ಕೇಳಾರ್ದ ಮಗಳ ಮದುವೆ ಮಾಡಿಬಿಟ್ಟಂತ. ಹೌದ್ರಿ ದಣಿಯಾರ, ಅವಳ ಕಂಕಣ ಬಲ ಕೂಡಿ ಬಂದಿತ್ರೆ ಮದುವೆ ನಡೆದೇ ಹೋಯ್ತ್ರಿ ಅಪ್ಪ. ನಿಮಗ ಹೇಳುವಟ್ಟು ಪುರುಸತ್ಯ ಸಿಗ್ಲಿಲ್ಲ ನೋಡ್ರಿ. ನಮಗೆ ನನ್ನನ್ನು ಕ್ಷಮಿಸಿಬಿಡ್ರಿ. ಅಲ್ಲಪ್ಪ ರಾಜಶೇಖರ, ನಾನು ಕಂಚಾನಿಂದ ಪಂಚಂಗಿಗಳು ದೊಡ್ಡ ಪಂಡಿತ, ಮೇಲಾಗಿ 14 ಚೇರ್ಮನ್ ಹೈ. ಅವ್ರ ಗುಣ ನಾಡಿ ಲೆಕ್ಕ ಮಾಡಿ ಚೊಕ್ಕ ಹೇಳವ್ ನೋಡ. ಅವಳ ತಲೆ ಮ್ಯಾಗ ಅಕ್ಕಿ ಕಾಳು ಹಾಕು ಭಾಗ್ಯ ನಮಗ್ ಬರ್ಲಿಲ್ಲ ನೋಡು, ನಮಗ್ ಬರ್ಲಿಲ್ಲ ನೋಡು. ನಮಗ ಕಣ್ಣೀರ ಉಕ್ಕಿ ಬರ್ತಾವ. ನಾವು ಪ್ರತಿ ವರ್ಷ ಅದೆಷ್ಟೋ ಬಡ ಹೆಣ್ಣು ಮಕ್ಕಳನ್ನು ಕರೆಸಿ ಪುಕ್ಕಟ್ಟೆ ಮದುವೆ ಮಾಡಿ ಅವರ ಗಂಡನ ಮನೆಗೆ ಹೋಗುವಾಗ ಅವರನ್ನು ಕರೆಸಿ ಅವರಿಗೆ ರೇಷ್ಮೆ ಸೀರೆ ಉಡಿಸಿ ಅವರಿಗೆ ಉಡಿ ತುಂಬಿ ಬೆಳ್ಳಿ ಬಂಗಾರ ಕೊಟ್ಟು ಕಳಿಸುವ ನಮ್ಮ ಮನೆತನದ ಪದ್ಧತಿಯನ್ನು ಮುರಿದು ಹಾಕಿಬಿಟ್ಟಿದ್ದಾರೆ. ನಮ್ಮ ದನ್ಯಾರಿಗೀಗ ಭಾಳ ಚಂಟಾಗ್ಲಕತ್ತೈತ್ರಿ. ಸರಿಯಾದ ಮಾರ್ಗ ಹಿಡಿದು ನಡ್ರಿ ಅಂತೇಳಿ ಬುದ್ಧಿ ಹೇಳಿ ಕಳ್ಸವ್ರ. ಅದ್ರಾಗ ನಮ್ಮ ದನ್ಯಾರು ಭಾಳ ಹೆಣ್ಣುಗಳವ್ರು, ಭಾಳ ಹೆಣ್ಣುಗಳವ್ರು ಹೆಸರು ಅದ್ರ ಡಬ್ಬಿದ್ದು ಸಾಯ್ತಾರೆ. ಹೆಣ್ಣ ಮಕ್ಕಳು ದಂಡಿ ಏರಿಸಿ ದಂಡಿ ಕಾಣಿಸು ದೊಡ್ಡ ಧನಿಕರ ದೊಡ್ಡ ಹೆಸರು ಪಡೆದಾರ. ನೋಡೋ, ಗಂಡ ಹೆಂಡರಲ್ಲಿ ಮುಂದೆ ಏನಾದರೂ ತೊಂದರೆಯಾಗಿ ಅವರ ಬಾಳ್ವೆ ಮಣ್ಣು ಸೇರಬಾರದು, ತಿಳಿಯುತ್ತೆ? ಅದಕ್ಕೆ ನೋಡ್ರಿ, ನಮ್ಮ ದನ್ಯಾರಂತ ದೊಡ್ಡ ಗಿಡದ ಆಸರಿಕಿದ್ರ ಯಾವ ತೊಂದ್ರೆನೂ ಬರಂಗಿಲ್ಲ. ಚೇರ್ಮನ್ರೇ, ಗುಣದಲ್ಲಿ ಹೆಮ್ಮೆ ಪಡುವಂತ ಅಳಿಯ, ಮೇಲಾಗಿ ಸೈನಿಕ ಹುದ್ದೆಯಲ್ಲಿ ಇರುವನು, ತನ್ನ ಉಸಿರಾಟದಷ್ಟೇ ದೇಶವನ್ನು ಪ್ರೀತಿಸುವ ದೇಶಾಭಿಮಾನಿ, ಉನ್ನತ ಮಟ್ಟದ ಸೈನಿಕರೆಂದು ಪ್ರಶಸ್ತಿ ಪಡೆದವನು. ಸಾಕು ಮಾಡುವವನ ಹೊಗಳಿಕೆಯನ್ನು ನಾವೇನು ಅವನು ವರ್ಣನೆ ಮಾಡಲು ಕರೆಸಿಲ್ಲ. ಅಳಿಯ ಮಗಳು ಸಂಸಾರದಲ್ಲಿ ತೊಂದರೆ ಆಗಿ ಅವರ ಬಾಳ್ವೆ ಮಣ್ಣು ಸೇರಬಾರದು, ತಿಳಿಯುತ್ತೆ? ಬುದ್ಧಿ ಹೇಳ್ತಾರ. ಆಗಲ್ರಿ, ನಿಮ್ಮಂತ ದೊಡ್ಡ ಮಂದಿ ಆಶೀರ್ವಾದ ನಮ್ಮಂತವ್ರ ಮ್ಯಾಲಿದ್ರ ನಾವು ಮುಂದೆ ಹೆಜ್ಜೆ ಹಾಕಲು ಹಿಂದೆ ಸೇರಿದಿಲ್ರಿ. ನೀವು ಕೊಡೋ ಭರೋಸೆನ ನಮಗೆ ಆಸರ್ರಿ. ನಾವು ಹೋಗಿ ಬರ್ತೀವ್ರಿ. ನಮಸ್ಕಾರ. ನಾನು ಕಂಡಿಟ್ಟ ಬಣ್ಣದ ಚಿಟ್ಟೆ ಬಹುದೂರ ಹಾರಿ ಹೋಯಿತು. ನನ್ನ ಮೇಲೆ ನಿಮಗ ಹೋಳಿ ಹುಣ್ಣಿಮೆ ಪ್ರಾರಂಭ
ಅಪಶಕನ ನುಡಿಬೇಡ್ವೋ. ಇನ್ನೇನು ಮಾಡುದೈತ್ರಿ, ವಯಸ್ಸು ಕಡಿಮೆ ಆಗ್ಯಾವ, ಕೂದಲು ಬರಲಕತ್ತಾವ್ರಿ. ಕೂದಲುದ ಬೋರ್ ತಲೆಗೆ ಹೆಣ್ಣಿನ ಜಪಲ ಜಾಸ್ತಿ ಆಗಿ ಇಳಿಯುವ ವಯಸ್ಸು ಮಾಯವಾಗುವ ಮೊದಲೇ ಆ ಶಶಿರೇಖರ ಸುಖ ಪಡಬೇಕು. ಆ ರಾಜಶೇಖರ ಸ್ವರ್ಗ ಸೇರಬೇಕು. ಅಂದಾಗಲೇ ನನ್ನ ಮನಸ್ಸಿಗೆ ಸಮಾಧಾನ. ಬಾಬು ತಯಾರು ಮಾಡವರು ನಾವ, ಕೊಲೆ ಸುಲಿಗೆ ಮಾಡಿ ಸರ್ಕಾರಕ್ಕೆ ಚಳಿಯನ್ನು ತಿನ್ನಿಸವ್ರು ನಾವ, ಕೋಟಾ ನೋಟ್ ಸಪ್ಲೈ ಮಾಡವ್ರು ನಾವ. ರೊಕ್ಕಿದ್ರ ರೆಕ್ಕಿ ಕತ್ತರಿಸಿದ ಏನು ತಡ ರೀ, ಏನು ತಡ? ನಾ ಹೇಳ್ದಂಗ ಮಾಡ್ರಿ ನಾವು. ಸಮಾಜ ಬೆಂಕಿಸ್ವಾಮಿ ಸಮಾಜ ಒಪ್ಪಿದೆ ನಿನ್ನ ಜಾಣತನಕ್ಕೆ. ನಿನ್ನನ್ನು ಚೇರ್ಮನ್ ಮಾಡಿದ್ದಕ್ಕೆ ಸಾರ್ಥಕವಾಯ್ತು ನೋಡ್ಲೆ ಮಗನ. ಯಾಕಂದ್ರ ನಿಂದು ತಲಿ ಬಿಡಿಸ್ರಿಗಿಂತ ಹೆಚ್ಚು ಮುಂದೆ ಓಡ್ಲಾಕೈತೆ ಮಗನ. ಹಿಂದಕ್ಕ ನಮ್ಮ ಅಜ್ಜ ಇಂಗ್ಲೆಂಡ್ ಓಡಿ ಹೋಗಿದ್ರಿ. ಅಲ್ಲಿದ ಬರುವಾಗ ಒಂದು ಹುಡುಗಿನ ಗಂಟು ಹಾಕೊಂಡ ಬಂದಿದ್ರಿ. ಅಲ್ಲಿ ಬಂದ ನಂತರ ನಮ್ಮ ಸಂತಾನ ಬೆಳೀತು ನೋಡ್ರಿ. ಜನರ ಮಾನ್ಯ ನಡೆದ ಇಲೆಕ್ಷನ್ದಾಗ 5 ಮಂದಿನ MLAಗಳು ಎಕ್ಸಿಜೆಟ್ ಮಾಡಿ ಕೊಂದದ್ದು, ಅದ್ರ ತನಿಖೆ ಭಾಳ ಜೋರಾಗ್ತಿತ್ರಿ, ಭಾಳ ಜೋರಾಗ್ತಿತ್ರಿ. ಮುಖ್ಯಮಂತ್ರಿಗಳ್ರಿ ಫೋನ್ ಹಚ್ಚಿದ್ರಿ, ನಮ್ಮ ಕುಂಡ ಮಂದಿನ 3 ತಿಂಗಳ ದಿನ ಒಟ್ಟ ಹೊರಗೆ ಬಿಡಬೇಡ. ಹೌದು, ಯಾವಾಗ ಫೋನ್ ಮಾಡಿದ್ರು ನನಗೆ ಹೇಳೇ ಇಲ್ವಲ್ಲೇ. ಅಲ್ಲ ರೀ, ನಿಮ್ಮ ಹಳಿ ಗಡಿ ಗಂಗನ್ ಕೂಡ ನೀವು ಮಜಾ ಮಾಡ್ಕೊತ ಕೂತೀರಿ, ಅವಾಗ ಫೋನ್ ಬಂತ್ರಿ. ನಾನು ಒಂದು ಸ್ವಲ್ಪ ಅರಗಿಸಿದಾಗ ಇದ್ದನ್ರಿ, ಬಲಗೈ ಬಂಟ ಬೆಂಕಿ ಸ್ವಾಮಿ ಅಂದೆ. ಹೋಗ್ಲಿ ಬಿಡ. ನಮ್ಮ ಆಳ್ಮಗ ರವ ಎಲ್ಲಿ ಹೋಗಿದ್ದಾನೆ? ಅದೇ ಹಿತ್ತಲದಡ್ಡ ಹಣಕಾಸು ಮಾಡಾಕ್ತೇನೆ ಬಿಡ್ರಿ. ಇರಲಿ, ಸದಾ ಅವನ ಮೇಲೆ ಎಚ್ಚರದಿಂದ ಇರಬೇಕು. ತಿಳಿಯುತ್ತೆ? ಅವನ ಮೇಲೆ ಒಂದು ಸದಾ ಕಣ್ಣಿಟ್ಟಿರಬೇಕು. ಒಂದ ಕಣ್ಣು ಯಾಕ್ರಿ, 2 ಕಣ್ಣು ಇಡ್ತೀನಿ ತಗೋರಿ. ಹೋಗ್ಲಿ ಬಿಡು. ಈ ವರ್ಷದ ನಮ್ಮ ಬೆಳೆ ಜಮೀನಿನ ಲೆಕ್ಕಪತ್ರ ಏನು ಹೇಳೇ ಇಲ್ವಲ್ಲ? ನಿನ್ನೆ ಹೇಳ್ಬೇಕು ಮಾಡಿನ್ರೆ, ನೀವ ಕೇಳಿದ್ರಿ, ಹೇಳ್ತೀನಿ ತಗೋರಿಲ್ಲ. ಹಳಿಗಂಟ ಹಾಳು ಮಾಡೋದು, ಕಂಠ ಮಠ ಕುಡಿದು ಅಷ್ಟೇ ಲೆಕ್ಕ ನೋಡ್ರಿ. ಅಂದ್ರೆ ಏನ್ಲೇ ಮಗನ, ಎಲ್ಲ ನೀನ ನುಂಗಿ ಹಾಕಿದಾನೆ ಮತ್ತ? ಕಬ್ಬಿನ ಗಾನಕ್ಕ ಆಳುಗಳ ಪಗಾರಕ್ಕ ಹವಾರಿ, ಜ್ವಾಳಕ್ಕ ಹಂದಿಗೆ ಹವಾರಿ, ತೆಂಗಿನಕಾಯಿ ಲೆಕ್ಕಕ್ಕ ಕ್ಯಾಬ್ರೆಟ್ ಡ್ಯಾನ್ಸಕ್ಕ ಹವಾರಿ, ಟ್ರ್ಯಾಕ್ಟರ್ಕ ಬ್ಯಾಂಕಿನ ಕಂತಿಗೆ ಹವಾರಿ, ಕಾರಿಗೆ ನೀವು ಎಳ್ಕೊಂತಂದು ಎಳಿಪೋರಿಗೆ ಹವಾರಿ, ಹತ್ತಿ ಬೆಳೆಗೆ ನಿಮ್ಮ ಹಳಿ ಹೆಂಗಸರಿಗೆ ಹವಾರಿ, ಮಳಿ ಹೆಚ್ಚಾಗಿ ಬಿತ್ತರಿ ನಿಮಗ ಪಕ್ಕ ಸವಾರಿ. ಇಷ್ಟ ಲೆಕ್ಕ ನೋಡಿ ಹೋಗುವುದ್ರಿ, ಇನ್ನು ನೀವು ಹವ್ವ ಹಾರಿ. ಲೇ ಮಗನ, ಅಂದ್ರೆ ಎಲ್ಲ ನೀನ ಕತ್ತರಿಸಿ ನುಂಗಿ ಹಾಕಿದ ನಂಗ ಬಿಡ ಮತ್ತ. ನಮ್ಮ ದೇವರಾಣಿಗೂ ರೀ, ನಿಮ್ಮ ದೇವರಾಣಿಗೂ ನಾ ಕೊಟ್ಟ ಕದ್ದಿಲ್ರಿ. ಮಾಡಿ ಮ್ಯಾಗ ಮಾಡಿ ಕಟ್ಟಿಲ್ಲ, ಮಾಡಿ ಮ್ಯಾಗ ಒಂದು ಮಹಾರಾಣಿನೂ ಇಟ್ಟಿಲ್ಲ ನಾನು ರೀ. ಮೊದಲೇ ನಮಗೆ ಹೇಳ್ತಿಲ್ರಿ, ನಾವ್ರಿ ಏನ್ ಮಾಡವದನ್ನ ಅದನ್ರಿ. ನಿಮ್ಮ ಮನೆ ಕಾರ್ಬಾರ್ ಮಾಡಾಕೈತಿ ಮುದಕಾದಪ್ಪ, ಕಂಪ್ನಿ ಕೆಲಸ ಇತ್ತು ಒಟ್ಟ ಮಾಡಿಲ್ಲ ನೋಡ್ರಿ. ನಾ ಇರಲಿ, ಹೊರಗಡೆ ಸ್ವಲ್ಪ ಕೇಳಿ ಬರ್ತಾ ಇದೆ. ಯಾರು ಬಂದು ನೋಡ್ಕೊಂಡು ಬಾ. ಹಾ ಜ್ವಾಳ ಹಿಡ್ಕೊಂಡು ಗಾಡಿಗಳು ಬಂದಾವ್ರಿ. ಹೌದಾ? ಆ ರವ್ಯಾಗ ಹೇಳ್ರಿ ನೀವು, ನಾ ಹೇಳೋದು ನನ್ನ ಕಣ್ಣು ಕಿಸಿದ್ ನೋಡ್ತಾನ್ರಿ. ಹೌದಾ? ಏ ರವ್ಯಾ, ರವ್ಯಾ
ತೋಟದಿಂದ ಎತ್ತಿನ ಗಾಡಿ ರಾಶಿ ಏರಿಕೊಂಡು ಬಂದು ಅಂಗಳದಲ್ಲಿ ನಿಂತಿದೆ. ಆ ಚೀಲಗಳನ್ನು ತಂದು ಒಳಗಡೆ ಹಚ್ಚು, ತಿಳಿತಿಲ್ಲ? ಹಸ್ತನ್ರಿ ದನರ್ ಹಸ್ತನು. ಯಾಕೆ ನಾನು ಬೈತೀರಿ? ನನ್ನ ಬೇಗ ನಿಮ್ಮ ಬಾಯಿ ಯಾಕೆ ಹೊಲಸು ಮಾಡ್ಕೋತೀರಿ? ದೊಡ್ಡವ್ರ ಬಾಯಿರೇ ಏನಂದ್ರು ಚಂದ. ಏನಂದೆ? ಮನಸ್ಸಿಗೆ ಬಂದು ತಿಂದ್ರು ಚಂದ. ಏ ಕುರಿ ಮರಿ ಅಂತವನ ನನ್ನೇ ನೋಡ್ತು. ಏ ಕತ್ತೆ ಸುಮ್ ಚೀಲ ಹೋಗೋ ಕತ್ತೆ ಹೋಗ. ಈಗ 2 ವರ್ಷ ಆಗೈತಿ ಮಗನ, ಇನ್ನ 8 ವರ್ಷ ಐತಿ ನಿನ್ನ ನೋಡ. ದನ್ಯಾರ ಈ ಮಗ ಬಾಳ ಸುಕ್ಕಿನ ಮಗ ಅದಾನ್ರಿ. ಮತ್ತೆ ಹೌದೌದು, ರಾತ್ರಿ ಆಗಲ್ಲ ದುಡಿಸಿದ್ರು ಶಟ್ ತಿರುಗಾಡ್ತಾನ್ರ ಮಗ. ಕಲೋಡ್ರಿ ಏ ಸ್ವಾಮಿ, ಬೆಂಕಿ ಸ್ವಾಮಿ, ಹೊರಗಡೆ ಏನೋ ಕಾರ್ಯ ಶಬ್ದ ಕೇಳಿ ಬರ್ತಾ ಇದೆ. ಏಯ್, ಹೊರಗಡೆ ಏನೋ ಕಾರ್ಯ ಶಬ್ದ ಕೇಳಿ ಬರ್ತಾ ಇದೆ. ಯಾರು ಬಂದ ನೋಡ್ಕೊಂಬ ಹೋಗೋ. ದವಾಖಾನಿಂದ ಅಮ್ಮವ್ರು ಬಂದ ಮೊನ್ನೆ ನೀವು ಮಾತಾಡಿದ ವಿಷಯ, ಮದುವೆ ವಿಷಯ ಅಮ್ಮವ್ರಿಗೆ ತಿಳಿಸ್ಲೇನ್ರಿ? ಹೌದು, ಕೇಳಿ ಏನೆಂಬುದನ್ನು ನನಗೆ ತಿಳಿಸು. ನಾನಷ್ಟು ತೋಟದ ಬಂಗಲೆಗೆ ಹೋಗಿ ರೆಸ್ಟ್ ತೆಗೆದುಕೊಳ್ಳುತ್ತೇನೆ, ತಿಳಿಯುತ್ತೆ? ಹಾ. ಕಾರಲ್ಲಿ ನನ್ನ ಬ್ಯಾಗ್ ಇದೆ, ತೆಗೆದುಕೊಂಡು ಬಂದು ನನ್ನ ರೂಮ್ ಅಲ್ಲಿ ಒಳಗಡೆ ಇಟ್ಬಿಡು. ಏ ರವ್ಯಾ, ಅಮ್ಮವ್ರು ಹೇಳಿದ್ ಕೇಳಿಸ್ಲಿಲ್ಲ ನನ್ನ ಮಗನ ಕಿವ್ಯಾಗೇನು ಹಾವಿಗೆ ಹೋಗೈತ. ಅಲ್ಲಿ ಅಮ್ಮವ್ರ ಕಾರ್ನಲ್ಲಿ ಬ್ಯಾಗ್ ಐತೆ, ತಂದಿಡಲ್ಲ. ಏ ಬೆಂಕಿ ಸ್ವಾಮಿ, ನಾನು ಹೇಳಿದ್ದು ನಿನಗೆ, ಅವನಿಗಿಲ್ಲ. ನೀನೇ ಹೋಗಿ ತೆಗೆದುಕೊಂಡು ಬಾರೋ ಮುದಿಗತ್ತೆ. ರವಿ, ಸ್ವಲ್ಪ ಬನ್ನಿ. ಮತ್ತೇನಾರ ಕೆಲಸ ಇತ್ತನ್ರಿ? ಏನೂ ಇಲ್ಲ, ಕೊಡ ತೆಗೆದುಕೊಂಡು ಹೊರಗಡೆ ಹೋಗ್ತಾ ಇದ್ದಿಲ್ಲ. ಯಾಕೆ ಮನೆಯಲ್ಲಿ ನೀರಿಲ್ವೇ? 2 ದಿವಸ ಆತ್ರಿ ಕರೆಂಟ್ ಇಲ್ಲ. ಅದಕ್ಕೆ ಮನೆ ಮುಂದಿನ ಬಾವಿಯಾಗಿ ನೀರು ತಂದ ತುಂಬಾಕೈತಿ. ಹುಣ್ಣಿಮೆ ಚಂದ್ರನ ಬೆಳದಿಂಗಳ ಹುಣ್ಣಿಮೆಯಂತೆ ಈ ನಿನ್ನ ಮುಖ ಹೊಳಪುಳಿರುತ್ತೆ. ಆದ್ರೆ ಇಂದೇಕೆ ಗ್ರಹಣ ಹಿಡಿದ ಚಂದ್ರನಂತೆ ಕಪ್ಪಾಗಿದೆಯಲ್ಲ, ಯಾಕೆ? ಏನಿಲ್ರಿ, ನಿನ್ನೆ ರಾತ್ರಿ ಒಂದು ಸ್ವಲ್ಪ ಜ್ವರ ಬಂದಿದ್ದೂರೇ, ಅದಕ್ಕೆ ರಾತ್ರಿ ಜ್ವರ ಬಂದಿದ್ದು ಅಮ್ಮವ್ರು ಎಬಸ್ಬಾರ್ದಾನ. 2 ಗುಂಡನ ಗುಳಿಗೆ ಕೊಡ್ತಿರ್ತು, ಬಂದಿದ್ರೆ ಮೈ ತಂಪಾಕಿತ್ತ. ಅಲ್ಲ ರವಿ, ನನಗೆ ಹೇಳಿದ್ರೆ ನಾನು ನಿನ್ನ ಚೆಕ್ ಮಾಡ್ತಾ ಇದ್ನಲ್ಲ. ಹೇಗಿದ್ರು ನಾನು ಡಾಕ್ಟರ್, ಮೇಲಾಗಿ ಮನೆಗೆ ಒಡತಿ. ಅಲ್ಲ, ಕಲಿತವನಾದ ನೀನು ನನ್ನ ಮುಂದೆ ಹೇಳೋದಕ್ಕೆ ಯಾಕೆ ಇಷ್ಟೊಂದು ಸಂಕೋಚ ಪಟ್ಕೊಳ್ತಾ ಇದೀಯಾ? ಬಾ, ನಾನು ನಿನಗೆ ಚೆಕ್ ಮಾಡ್ತೀನಿ. ಅಮ್ಮವ್ರ ನೀವು ನನ್ನ ಮೈ ಮುಟ್ಟಿ ನೋಡುದಂದ್ರ ಛೇ 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 ಬ್ಯಾಡ ಬ್ಯಾಡ ಬ್ಯಾಡ. ಅಮ್ಮವ್ರೆ, ನೀವು ಲೇಡಿ ಡಾಕ್ಟರ್, ನಿಮ್ಮ ಮನೆ ಆಳ ಮಗನ ಮೈ ಮುಟ್ಟುವುದಂದ್ರ ಛೇ 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 ನಿಮ್ಮ ಮರ್ಯಾದೆ ಅಲ್ರಿ. ದೂರಿಂದ 2 ಗುಳಿಗೆ ತೋರಿಸ್ಬಿಡ್ರಿ. ಅವ್ರು ಅಲ್ಲೇ ತಗೊಂಡು ಹಿತ್ತದ ಸಾಯ್ ಮಗ. ಅಲ್ಲ, ಈ ನಿನ್ನ ದೊಡ್ಡಸ್ತಿಕೆಯನ್ನ ದೊಡ್ಡ ಜನಗಳ ಮುಂದೆ ಇಟ್ಟುಕೋ, ನನ್ನ ಮುಂದೆ ತೋರಿಸ್ಲಿಕ್ಕೆ ಬರಬೇಡ. ಎಷ್ಟೇ ಆದ್ರೂ ನಾನೊಬ್ಳು ಡಾಕ್ಟರ್. ಈ ರೀತಿ ನಡೆದುಕೊಳ್ಳೋದು ನನ್ನ ಕರ್ತವ್ಯ. ಮೇಲಾಗಿ ಇದು ನನ್ನ ವೈಯಕ್ತಿಕ ವಿಷಯ. ನಾನು ಕೈ ಆದ್ರೂ ಹಿಡಿತೀನಿ, ಮೈ ಆದ್ರೂ ಮುಡ್ತೀನಿ. ನೋಡು, ನಿನ್ನ ಹಾಗೆ ಕಂಡ ಜನರನ್ನ ಕೀಳಾಗಿ ಕಾಣುವ ಬುದ್ಧಿ ನನಗಿಲ್ಲ. ಮೈಂಡ್ ಇಟ್. ಹೇಳ್ರಿ, ನಿಮಗೇನೇನು ಹಿಡಿದು ಮುಟ್ಟಬೇಕಾಗೈತಿ ಎಲ್ಲಾನು ಹಿಡಿದು ಮುಟ್ರಿ. ನಾ ಬೇಡ, ನಾನು ಏನೋ ನಿಮ್ಮ ಮನಿ ಕಾರ್ಬಾರ ಎತ್ತಿ ಉಪ್ಪು ತಿಂದು ಕಾರ್ಬಾರ ಎತ್ತ ತಿಳಿದಟ್ಟು ಹೇಳಿನ್ರಿ ಇಷ್ಟ. ನೋಡು ಕಾರ್ಬಾರಿ, ಈ ಮನೆಯಲ್ಲಿ ಲೆಕ್ಕಾಚಾರ ನೋಡುವುದಷ್ಟೇ ನಿನ್ನ ಕೆಲಸ. ನನ್ನ ಮೇಲೆ ಅಧಿಕಾರ ಚಲಾಯಿಸುವ ಹಕ್ಕು ನಿನಗಿಲ್ಲ. ಮೇಲಾಗಿ ನನ್ನ
ವೈಯಕ್ತಿಕ ವಿಚಾರದಲ್ಲಿ ನೀನು ಮೂಗು ತೋರಿಸಿ ಬರೋದು ನನಗೆ ಸ್ವಲ್ಪವೂ ಇಷ್ಟವಿಲ್ಲ. ಮತ್ತೇನ್ ಮುಖ ನೋಡ್ತಾ ಇದೆಯಾ? ಸರಿಯೋ ಹಿಂದಕ್ಕೆ. ರವಿ ಬಾ ಕೂತ್ಕೋ. ನನ್ನ ಮಾತು ಕೇಳು, ನಾನು ಚೆಕ್ ಮಾಡ್ತಿದ್ದೀನಿ, ಕೂತ್ಕೋ. ಜ್ವರ ಬಂದಂತೆ ಕಾಣಿದೆ. ಈಗ ಸದ್ಯಕ್ಕೆ ನಾನು ನಿನಗೆ 2 ಗುಳಿಗೆಯನ್ನ ಕೊಡ್ತಿದ್ದೀನಿ. ನೀನ್ ಮಾತ್ರ ಆ ಗುಳಿಗೆಯನ್ನು ತೆಗೆದುಕೊಂಡು ರೆಸ್ಟ್ ಮಾಡಲೇಬೇಕು. ಇವತ್ತು ಮನೆಯಲ್ಲಿ ಯಾವ ಕೆಲಸನೂ ನೀನು ಮಾಡಿಕೊಡುದು. ರಾತ್ರಿ ನಾನೇ ಬಂದು ನಿನಗೆ ಇಂಜೆಕ್ಷನ್ ಮಾಡ್ತೀನಿ, ಆಯ್ತಾ? ಏನು ಕೇಳಂತ ಹೇಳಿದ್ದಾರೆ ನಿಮ್ಮ ಧಣಿಯರು? ಅಯ್ಯೋ, ಇವರೆಲ್ಲ ಯಾಕೆ ಬೆಂಕಿ ಸ್ವಾಮಿ? ನೀವು ಬೆಳೆದ ದೊಡ್ಡವರಾಗ್ಯಾರ. ಹೌದು. ಮದುವೆ ವಯಸ್ಸಿಗೆ ಬಂದರಿ. ಹೌದು. ಅದಕ್ಕೆ ನಾವು ದನ್ಯಾರು ನೀವು ದೂರ ನೀವು ಅಂದ್ರೆ ಇವ್ರು ಒಬ್ಬ ಬಂದು ನೋಡಿ ಹೋಗ್ತಾರ. ನಿಮ್ ವಿಚಾರ ಏನ ತಿಳಿಸ್ರಿ ಅಂತ ಹೇಳ್ಯಾರ. ಹೌದಾ? ಹ್ಮ್. ನನ್ನ ವಿಚಾರನ ನೀನು ಮುಂದೆ ಹೇಳಿದವನೊಬ್ಬ ಹೆಸರುಗತ್ತೆ, ಅದನ್ನ ಕೇಳ ನೀನೊಬ್ಬ ಮುದಿಗತ್ತೆ. ಇನ್ನೊಮ್ಮೇನಾದ್ರೂ ಈ ವಿಷಯ ನನ್ನ ಮುಂದೆ ಹೇಳಕ್ಕೆ ಬಂದ್ರೆ ನಿನ್ನನ್ನು ಒದ್ದು ಮನೆಯಿಂದ ಹೊರಗೆ ಹಾಕ್ಬೇಕಾಗಿತ್ತು. ಎಚ್ಚರ ಮಗನೇ. ಅಲ್ಲ, ದೊಡ್ಡ ಕೆಗೆದಿ ಗಂಡನ ಮಾಡ್ಕೋರವ ಅಂದ್ರ ನನ್ನ ಕಪಾಳಕ್ಕೆ ಹೊಡೆದೋದಲ್ರಿ. ಅಲ್ಲ, ಈಗ ಹೆಂಗ್ ಸರಿ ಹೌದೋ ಅಲ್ಲೋ ಅಂತೇಳಿ ನಂಗೆ ಸಂಶಯ ಬರ್ಲಾಗ್ತಿತ್ತು. ಮುಪ್ಪಿನ ಕಾರ್ ಹೆಂಗಸರ್ ಕಲಿಯ ಬಡಿಸ್ಕೊಳ್ಳೋದು ಗೊತ್ತೋಡಪ್ಪ, ನಮ್ದು ಭಾಳ. ಅದಕ್ಕೆ ಹೇಳಿ ನೀ ಬ್ಯಾಡ್ರು, ಇದನ್ನ ಕುದುಬರಿಗೆ ಬ್ಯಾಡ್ರು, ಇರ್ಲ ಅಂತೇಳಿ ಮಾಡ್ಲಾಕೈತ್ರಿ. ನಮ್ಮನ್ನ ಹಿಂಗೆ ಮಾಡಿ ಬಡಿಸ್ರು. ಅಲ್ಲ, ಪಡ್ಡ ಮಾಡಿ ಸಿಟ್ಟಿಗೆ ಎದ್ದಿದ್ದಿ ಮನ್ಯಾಗ ಬಿಟ್ಟು ಹೋದ್ರೆ ಈ ಮನ್ಯಾಗ ಲಾಭ ಉಣ್ತತಿ. ಲಾಭ ಬೇಕಾದ್ರ ಒದಕಿ ಲತ್ತಿ ಎಲ್ಲ ತಿನ್ಬೇಕ್ರಿ. ಕಾರ್ಬಾರಿ ಎಲ್ಲ ತಿನ್ಬೇಕು. ನಾ ಮಂಡಲ ಪಂಚಾಯತಿ ಚೇರ್ಮನ್ ಆಗಿ
ಕಡೆ ಒದಿಸ್ಕೊಳ್ದು ಬಡಿಸ್ಕೊಳ್ದು ಬತ್ತಲ್ಪ. ಬಾರ್ಲಿ ಬಾರ್ಲಿ. ಅಲ್ಲ ಈಕಿ ಗುಣ ನಮ್ಮ ದನಿಗೆ ಗೊತ್ತಿದ್ದಂಗೆ ಕಾಣಿಸ್ತತಿ. ನಾ ಎಲ್ಲಿ ಬಡಿಸ್ಕೊಳ ಅಂತ ಹೇಳಿ ನನ್ನ ಮುಂದೆ ಮಾಡಿ ಉಳ್ಕೊಂಡು ತೋಟಕ್ಕಾದ ಬ್ಯಾಡ್ರಪ್ಪಾಯಿನ ಇನ್ನಟ್ಟು ಏನಾರ ಮಾತು ಬೆಳೆಸಿದ್ರ ನಾವು ಕುತ್ತಿಗೆ ಇಚ್ಚಕು ಹೆಂಗ್ಸಕ್ ಕಾಣಿಸ್ತಾಡ್ರಿ. ಇನ್ನು ಬ್ಯಾಡ ನಾ ಬರ್ತೇನೆ. ರವಿ ರವಿ ನೋಡು, ಇವತ್ತು ನಾನು ನಿನಗೆ ಕಾಣಿಕೆಗಾಗಿ ಏನೋ ಒಂದು ಗಿಫ್ಟ್ ತಂದಿದ್ದೇನೆ. ಅದನ್ನ ನೀನು ಸ್ವೀಕರಿಸಲೇಬೇಕು. ಏನ್ರಿ ಅಮ್ಮ, ನಾನು ನಿಮ್ಮ ಮನೆಯಾಗ ಜೀತದಾನ, ನೀವು ನನಗೆ ಗಿಫ್ಟ್ ಕೊಡೋದಂದ್ರೆ ಬ್ಯಾಡ 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 ಬ್ಯಾಡ. ನೋಡು, ನಿನ್ನಲ್ಲಿ ಒಳ್ಳೆ ಗುಣ ಇದೆ, ಮೇಲಾಗಿ ಮನುಷ್ಯತ್ವ ಇದೆ. ಅದು ನನಗೆ ತುಂಬಾ ಇಷ್ಟ. ಅದು ಅಲ್ಲದೆ ಎಷ್ಟು ದಿನ ಅಂತ ಈ ಕೊಳಕು ಬಟ್ಟೆಯಲ್ಲಿ ಮನೇಲಿ ಇರ್ತೀಯ, ಅದಕ್ಕೋಸ್ಕರ ನಿನಗೋಸ್ಕರ ಹೊಸ ಶರ್ಟ್ ಅನ್ನ ತೆಗೆದುಕೊಂಡು ಬಂದಿದ್ದೀನಿ, ತೆಗೆದುಕೊ. ನೀವು ಇಟ್ಟು ಪ್ರೀತಿಲೇ ಹೇಳ್ತೀರಿ ಅಂದ್ರೆ ಚೇಂಜ್ ಮಾಡ್ಕೊಂಡ್ ಬರ್ತೇನೆ, ನೋಡ್ರಿ ಹೆಂಗಾಗ. ಆಯ್ತು. ರವಿ ನಿಜವಾಗ್ಲೂ ಒಳ್ಳೆ ವ್ಯಕ್ತಿ. ಇಂಥವನ ಕೈ ಹಿಡಿಯುವ ಆ ಹೆಣ್ಣು ನಿಜಕ್ಕೂ ಪುಣ್ಯ ಮಾಡಿದರೆ ಇರ್ಬೋದು. ಯಾಕೆಂದ್ರೆ ಇವನ ನಡೆ ನುಡಿ ಎಲ್ಲನೂ ಒಳ್ಳೆಯದೇ ಇದೆ. ಮೇಲಾಗಿ ಯಾರನ್ನ ಯಾವ ಜಾಗದಲ್ಲಿ ಇಟ್ಟು ಮಾತಾಡಬೇಕೆಂಬ ಶಕ್ತಿಯೂ ಅವನಲ್ಲಿದೆ. ಎಲ್ಲರನ್ನ ಪ್ರೀತಿಯಿಂದ ಕಾಣುವ ಭಾವನೆ ಅವನಲ್ಲಿ ಅಚ್ಚೊತ್ತೆ ಮುಳುಗಿಬಿಟ್ಟಿದೆ. ಏನೇ ಆಗಲಿ, ರವಿಯ ಮಾತುಗಳನ್ನು ಕೇಳ್ತಾ ಇದ್ರೆ ಕೇಳುತ್ತಲೇ ಇರಬೇಕು ಅನಿಸುತ್ತೆ. ಅವನ್ನ ನೋಡ್ತಾ ಇದ್ರೆ ನೋಡುತ್ತಾನೇ ಇರಬೇಕು ಅನಿಸುತ್ತೆ. ಯಾಕೋ ನನಗೊಂದು ತಿಳ್ತಾ ಇಲ್ಲ. ಒಟ್ಟಾರೆ ರವಿ ವರ್ಮಾ ತುಂಬಾ ಒಳ್ಳೆ ವ್ಯಕ್ತಿ. ನೋಡ್ರಿ ನೀವು ತಂದ ಬಟ್ಟೆ ನಿಜವಾಗ್ಲೂ ಸೂಪರ್ ಹೀರೋ ತರ ಕಾಣ್ತಾ ಇದೆಯಾ? ನಿಜವಾಗ್ಲೂ ಬಹಳ ಚೆನ್ನಾಗಿ ಕಾಣ್ತಾ ಇದೆ. ಡ್ರೆಸ್ ಅಲ್ಲಿ ಬಹಳ ದೊಡ್ಡ ಉಪಕಾರ ಆಯ್ತು. ಯಾಕಂದ್ರೆ ರೀ ನಾವು ಗೀತಾ ನಿಂತ ಬಳಕ ಹೊಸ ಅಂಗಿತ್ತು. ಹೋಗ್ಲಿ ಬಿಡು, ಅದಕ್ಕೆ ಯಾಕೆ ಕೈ ಮುಗಿತಾ ಇದ್ಯಾ? ಅಂದಾಗೆ ಒಳಗಡೆ ನಾನು ಬೇರೆ ಏನೋ ಕೆಲಸ ಹೇಳಿದ್ದೆ, ಒಂದ್ ಸ್ವಲ್ಪ ನೋಡು. ನಿಜವಾಗ್ಲೂ ನನ್ನ ಮನಸ್ಸನ್ನ ಕದ್ದಿದ್ದಾನೆ ಈ ರವಿ ವರ್ಮಾ. ನನ್ನ ಮನಸ್ಸು ಯಾಕೋ ಇವನಂತಲಿಗೆ ಹರಿತಾ ಇದೆ. ಒಂದು ವೇಳೆ ನನ್ನ ಆಸೆಯಂತೆ ರವಿ ವರ್ಮಾ ನನ್ನ ಬಾಳ ಸಂಗಾತಿಯಾದ್ರೆ
ಹಾಗಾದ್ರೆ ಇಲ್ಲಿವರೆಗೂ ನಾನು ಕಂಡಿದ್ದು ಕನಸ? ಎಲ್ಲಿ ನನಸಾಯಿತು ಅಂತ ನಾನು ಭಾವಿಸಿದ್ದೆ. ಎಲ್ಲಿಗೆ ಹೋಗ್ತಾನೆ ಆ ರವಿ ವರ್ಮ? ಇಂದಲ್ಲ ನಾಳೆ ಖಂಡಿತವಾಗ್ಲೂ ನನ್ನ ಮನದ ಮಾತನ್ನ ಅವನ ಮುಂದೆ ನಾನು ಹೇಳ್ಕೊಳ್ದೇ ಕೊಳ್ತೀನಿ.